ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಕೋವಿಡ್ ಮುಗಿದ ಮೇಲೆ ಅಂತ ಟ್ರಿಪ್ಪಿಗೆ ಹೋಗೋಣ ಅಂದ್ಕೊಂಡೆ. ಆದರೆ ಈ ಕೋವಿಡ್ ಲಾಕ್ಡೌನ್ಗಳಿಂದ ಏನು ಮಾಡಬೇಕು ಅಂತ ಅರ್ಥ ಆಗ್ದಲೇ ಅದಕ್ಕೆ ಕೋವಿಡ್ ಲಾಕ್ಡೌನ್ ಎತ್ತಿದ ತಕ್ಷಣವೇ 2021ರಲ್ಲಿ ನಾನು ಇಮ್ಮಿಡಿಯೇಟಾಗಿ ಶಿವಮೊಗ್ಗ ಸಾಗರಕ್ಕೆ ನಾನು ಚೋಕ್ ಫಾಲ್ಸ್ ನೋಡ್ತಲೇ ಇರೋದ್ರಿಂದ ಚೋಕ್ ಫಾಲ್ಸಿಗೆ ಹೋಗೋಣ ಅಂತ ಅಂದ್ಕೊಂಡು ನಾನು ಸಾಗರದಲ್ಲಿ ಇಳ್ಕೊಂಡೆ. ಇವಾಗ ಇದು ಸಾಗರದ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಇದು ಒಂದು ಸರ್ಕಲ್ ಇದೆ, ಅಲ್ಲಿ ಇದು ನಾನು ಬಂದು ಇಳ್ಕೊಂಡು ನಾನು ಆಮೇಲೆ ಮುಂದಕ್ಕೆ ಹೋಗೋಣ ಅಂತ ನಾನು ಡಿಸೈಡ್ ಮಾಡಿದೆ. ನೀವು ನೋಡ್ಬೋದು ಬೆಳಗ್ಗೆ ತುಂಬ ಅಷ್ಟೊಂದೇನು ಕತ್ತಲಿಲ್ಲ. ಸೊ ಇದು ನಮ್ಮ ಸಾಗರದ ಹಳೆಯ ಪ್ರೈವೇಟ್ ಬಸ್ ಸ್ಟ್ಯಾಂಡ್. ಇದು ಪ್ರೈವೇಟು ಹಳೇದು ಅಥವಾ ಹೊಸದು, ಇದು ಪ್ರೈವೇಟ್ ಬಸ್ ಸ್ಟ್ಯಾಂಡು. ಅದ್ರ ಬಗ್ಗೆ ನಂಗೆ ಅಷ್ಟೊಂದು ಮಾಹಿತಿ ಇಲ್ಲ. ಆದರೆ ಇದು ನಾನು ಹತ್ತಬೇಕು ಅಂದ್ಕೊಂಡಿದ್ದು ಬಸ್ ಸ್ಟ್ಯಾಂಡ್ ಇದು. ಎಷ್ಟು ಪ್ರಶಾಂತವಾಗಿದೆ ನೋಡಿ. ನಮ್ಮ ಬೆಂಗಳೂರು ಥರ ಇಲ್ಲೇನು ತುಂಬ ಬ್ಯುಸಿ ಲೈಫು ಆ ಥರ ಏನಿಲ್ಲ. ಆರಾಮಾಗಿ ಸ್ಲೋ ಲೈಫು, ಜನಗಳು ಆರಾಮಾಗಿ ನಿಧಾನಕ್ಕೆ ತಮ್ಮ ಕೆಲಸಗಳ್ನ ನೋಡಿಕೊಂಡು ನಿಧಾನಕ್ಕೆ ಯಾವುದೇ ಅಂತ ಒಂದು ತಲೆನೋವಿಲ್ದಲೇ ಆರಾಮಾಗಿ ಇಲ್ಲಿ ಬೆಳಗ್ಗೆ ಎದ್ದೊಳ್ತಾರೆ ನಮಗೆ ಹೋಲಿಸ್ಕೊಂಡ್ರೆ. ಮತ್ತು ನೀವು ನೋಡ್ಬೋದು ಇವಾಗ ಗೋರ್ಗರೆವ ಮಳೆ, ಇದು ಭಯಂಕರ ಮಳೆ ಅಂದರೆ ಮಳೆ. ನೀವು ಕೇಳಿಸ್ಕೊಬೋದು, ಅಷ್ಟು ಮಳೆ ಸುರಿತಾ ಇತ್ತು ಅವಾಗ ನಾನು ಹೋದಾಗ. ಅದು ಮಳೆಗಾಲ ಅಂತ ನನಗೆ ಅಷ್ಟೊಂದು ಸಡನ್ನಾಗಿ ಫ್ಲ್ಯಾಶ್ ಆಗಿಲ್ಲ. ನಾನು ಒಂದೇ ಒಂದು ಮೇಲ್ಗಡೆ ಇದ್ದಿದ್ದು ರೈನ್ಕೋಟ್ ಒಂದು ತೊಗೊಂಡಿದ್ದೆ, ಒಂದು ಛತ್ರಿ ತೊಗೊಂಡಿರ್ಬೋದೇನೋ ಅಷ್ಟೇ. ಬಟ್ ನೀವು ನೋಡ್ಬೋದು ಎಷ್ಟು ಜೋರಾಗಿ ಮಳೆ ಬರ್ತಿತ್ತು ಅಂತಂದರೆ, ಇದು ಬೆಳಗ್ಗೆ ನಾನು ಹೋಗಿ ಬಸ್ ಹತ್ತಬೇಕು. ನಾನು ಆ್ಯಕ್ಚುಲಿ ಬಸ್ಸಲ್ಲಿ ಹೋಗಬೇಕು ಅಂದ್ಕೊಂಡಿದ್ದೆ. ಆಮೇಲೆ ನಾನು ಬಸ್ಸಲ್ಲಿ ಹೋಗೋಕ್ಕಾಗಲ್ಲ, ಅದು ನನಗೆ ಬರಲ್ಲ, ಸ್ವಲ್ಪ ನಾನು ಬೇರೆ ಜಾಗಕ್ಕೂ ಹೋಗಬೇಕು ಅಂದಾಗ ಟೈಮಿಂಗ್ ಸೆಟ್ ಆಗೋಲ್ಲ ಅಂತ ನಾನೇನು ಮಾಡಿದೆ, ಒಂದು ಕ್ಯಾಬನ್ನು ಹೈಯರ್ ಮಾಡಿದೆ. ಕ್ಯಾಬನ್ನು ಹೈಯರ್ ಮಾಡಿದಾಗ ಮೊದಲನೇದು ನಾನು ನಿಪ್ಲಿ ಫಾಲ್ಸ್ ಅಂತ ನಾನು ಆ ಕಡೆ ಹೋಗ್ತಾ ಇದ್ದೆ. ಡ್ರೈವರ್ ಅವ್ರು ಕರ್ಕೊಂಡು ಹೋಗ್ತಿದ್ರು ನನ್ನ. ನೀವು ನೋಡ್ಬೋದು ಮಳೆ ಬರ್ತಾನೇ ಇದೆ, ಕಂಟಿನ್ಯೂಸ್ ಆಗಿ ಮಳೆ ಅಂದರೆ ಮಳೆ, ಅಷ್ಟು ಜೋರಾಗಿ ಮಳೆ ಬರ್ತಾನೇ ಇತ್ತು. ನೀವು ನೋಡ್ಬೋದು ಎಷ್ಟು ಹಚ್ಚು ಹಸಿರಾಗಿದೆ ಗದ್ದೆಗಳೆಲ್ಲ. ನೀವು ಹಾಗೆ ನೋಡಿ ಇಲ್ಲಿ ವಿಂಡೋಸ್ ಮೇಲೆ ಮತ್ತು ಇಲ್ಲಿ ವಿಂಡ್ಶೀಲ್ಡ್ ಮೇಲೆ ನೋಡಿ ಎಷ್ಟು ಮಳೆ ಬರ್ತಾನೆ ಇದೆ ರಭಸವಾಗಿ ಅಂತ.
ಎಷ್ಟು ಚೆನ್ನಾಗಿ ಹರಿಯುತ್ತಿದೆ ನೋಡಿ ನದಿ, ಎಷ್ಟು ಸುಂದರವಾಗಿದೆ ನೋಡಿ. ಹಾಗೆ ಮೈಮರ್ತ್ಬಿಟ್ಟೆ ನಾನು. ಇದು ಜೋಗ್ ಫಾಲ್ ಬ್ಯಾಕ್ ಸೈಡು. ಸೊ ಇಲ್ಲಿ ನಾವು ಇದಾದಮೇಲೆ ನೆಕ್ಸ್ಟು ಜೋಗ್ ಫಾಲ್ಸಿಗೆ ಹೋಗೋಣ, ಮೈನ್ ಜೋಗ್ ಫಾಲ್ಸ್ ಅಟ್ರಾಕ್ಷನ್ಗೆ. ನೋಡಿ ಅದೇ ನಾವು ಬಂದಿದ್ದು ಕಾರು, ಇದೇ ನಾವು ಬಂದಿದ್ದು ದಾರಿ. ಸೊ ಇಲ್ಲಿಂದ ನೀವು ನೋಡ್ದಂಗೆ ವರದಳ್ಳಿಗೆ ಹೋಗ್ಬೋದು, ಮತ್ತು ಕೆಳಾಡಿಗೆ ಹೋಗ್ಬೋದು, ಇಕ್ಕೇರಿಗೆ ಹೋಗ್ಬೋದು, ಸೋಂದಾಗೆ, ಹುಂಚಳ್ಳಿ ಫಾಲ್ಸು, ಬನವಾಸಿ, ಗೋಕರ್ಣ, ಯಾಣ, ಮುರುಡೇಶ್ವರ, ಸಿಗಂದೂರು. ಸೊ ಇದೆಲ್ಲ ಹತ್ರ ನೋಡಿಕೊಂಡು ನೀವು ಇಲ್ಲಿ ಬಂದರೆ ಪ್ರೈವೇಟ್ ವೆಹಿಕಲ್ಸಲ್ಲಿ ಮಾತ್ರ ಬರಬೇಕು, ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಂತೂ ಆಗೋಲ್ಲ. ನೀವು ನೋಡ್ತಾರೆ ಎಲ್ಲ ವೆಹಿಕಲ್ಸಲ್ಲಿ ಬಂದ್ರೇ ನಿಮ್ಗೆ ಇಲ್ಲಿ ಬರೋಕ್ಕಾಗೋದು. ಇದು ಜೋಗ್ ಫಾಲ್ಸ್ ಬ್ಯಾಕ್ ಸೈಡು. ನಿಮಗೆ ಬಸ್ಸು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗಲಿ, KSRTC ಆಗಲಿ ಇಲ್ಲಿಗೆ ಬರೋಲ್ಲ. ಸೊ ನೋಡಿ ಕೋತಿಗಳಿದ್ದಾವೆ, ಹುಷಾರು. ಸೊ ನೋಡಿಕೊಂಡು ನೆಕ್ಸ್ಟ್ ಬನ್ನಿ ನೀವು. ಇಲ್ಲಿ ಕಾರ್ ಒಳಗಡೆ ಹೋಗೋಕ್ಕಾಗಲ್ಲ, ತೊಗೊಂಡು ಹೋಗ್ತಾಯಿದ್ದಾರೆ ಹೆಂಗೆ ಏನು ಅಂತ ನನಗೆ ಗೊತ್ತಿಲ್ಲ. ನಮ್ಮ ಡ್ರೈವರ್ ಅವ್ರು ಹೇಳೋದು ಇಲ್ಲೇ ಅಂತ. ಓಕೆ ಬನ್ನಿ ಮುಂದಕ್ಕೆ ಹೋಗೋಣ, ನೆಕ್ಸ್ಟು ಮೀಟ್ ಆಗೋಣ ಅಲ್ಲಿ. ನೆಕ್ಸ್ಟು ಅಲ್ಲಿ ನೋಡಿದೆ ಒಂದು ಬ್ಯೂಟಿಫುಲ್ ವ್ಯೂ, ಮಿಸ್ಟೆಲ್ಲ ಇದೆ, ನಿಮಗೆ ಗೊತ್ತಾಗಲ್ಲ. ಫೋನು ಅಥವಾ ಕ್ಯಾಮ್ರಾ ಅಥವಾ ಏನೇ ನೋಡಿದ್ರೂ ನಿಜ ಅವರೆಲ್ಲ ಹೇಳೋದು, ಕಣ್ಣಲ್ಲಿ ನೀವು ನೋಡಿದ್ದನ್ನು ನೀವು ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನೋ ಕ್ಯಾಮ್ರಾ ಕ್ಯಾನ್ ಡೂ ಜಸ್ಟಿಸ್ ಟು ದಿಸ್ ಸೀನಿಕ್ ಬ್ಯೂಟಿ. ನೋಡಿ ನಿಮ್ಮಲ್ಲಿ ಕಾಣಿಸ್ತಾ ಇದೆ ನೋಡಿ, ಮಿಸ್ಟ್ ಹೋಗ್ತಾ ಇರೋದೆ ನೋಡಿ, ಇದು ಬ್ಯೂಟಿಫುಲ್ ಆಗಿದೆ. ಇದನ್ನೇ ನಾವೆಲ್ಲ ನೋಡಬೇಕು ಅಂತ ಇರೋದು. ಸೊ ನೀವು ನೋಡ್ತಾ ಇದ್ದೀರಾ, ಇದು ಜೋಗ್ ಫಾಲ್ಸ್ ಬ್ಯಾಕ್ ಸೈಡು. ನಾನು ಹೇಳ್ದಂಗೆ ಇದು ಎಂಟ್ರೆನ್ಸು. ಸೊ ತೋರಿಸ್ತೀನಿ ನಿಮಗೆ ಬಿಲ್ಡಿಂಗ್ ಎಲ್ಲ ನೋಡಿ, ಚೆನ್ನಾಗಿದೆ ನೋಡಿ. ನೋಡಿ ಇದೇ ಬಿಲ್ಡಿಂಗು. ಇಲ್ಲಿ ಏನೋ ಬಿಲ್ಡಿಂಗ್ ಇದೆ, ಇದು ಏನು ಅಂತ ನಮಗೆ ಗೊತ್ತಿಲ್ಲ, ನನ್ನ ಟಿ ವಿಲಿರೋ ಆ್ಯಡು. ನೀವು ನೋಡ್ತಾ ಇರೋಂಗೆ ತುಂಬ ಜನ ಬರ್ತಾ ಇದ್ದಾರೆ. ಸರ್ಕೀಟ ಹೊಸ ಜೋಗ, ಸರ್ಕೀಟ ಹೊಸ ಜೋಗ ಅಂತೇನೋ ಐತೆ, ಇದು ಏನು ಅಂತ ಗೊತ್ತಿಲ್ಲ. ನಿಜವಾಗ್ಲೂ ನಮಗೆ ಗೊತ್ತಿಲ್ಲ. ಗೆಸ್ಟ್ ಹೌಸಾ ಏನೋ, ನನ್ನ ಟಿ ವಿಲಿರೋ ಆ್ಯಡ್ಗಳು ಹಿಂಗೆಲ್ಲ ಇದ್ದಾವೆ. ಪಬ್ಲಿಕ್ಕಿಗೆ ಅವೈಲೇಬಲ್ ಇದೆಯೋ ಇಲ್ವೋ ಗೊತ್ತಿಲ್ಲ. ನೋಡಿ ಇಲ್ಲೊಂದು ಲೈಟ್ ಇದೆ. ವೆಲ್ಕಮ್ ಟು ದ ಸೀನಿಕ್ ಬ್ಯೂಟಿ. ಇಲ್ಲಿ ಮಾಸ್ಕ್ ಹಾಕ್ಕೊಳೋದು ಮ್ಯಾಂಡೇಟ್ರಿ ಮಾಡಿದ್ದಾರೆ ಅನಿಸುತ್ತೆ. ಸೊ ನಾವು ತೆಗೆದು ಮಾಸ್ಕನ್ನು ಹಾಕ್ಕೊಂಬೋಣ. ಲೆಟ್ಸ್ ಫಾಲೋ ದ ರೂಲ್ಸ್. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲ ಇದ್ದಾವೆ. ಆಯ್ತಾ ನಿಮ್ದೆಲ್ಲ? ಚೆನ್ನಾಗಿದೆಯಾ ವ್ಯೂ? ಹಾಂ. ಅದೇ ಬಸ್ಸಲ್ಲಿ ಬಂದಿದ್ರೆ ಇಲ್ಲಿ ಬರೋಕ್ಕಾಗ್ತಿರ್ಲಿಲ್ಲ. ಹೌದು.
ನಾಯಿ ಇದೆ. ಸೊ ನೀವು ನೋಡ್ತಾ ಇರೋಂಗೆ ಇಲ್ಲಿ ತುಂಬಾ ಕಚಡಗಳು ಹಾಕಿದ್ದಾರೆ. ಕಚಡ ಮುಂಡೆ ಮಕ್ಕಳು ಅವ್ರು ನೆಗದು ಬಿದ್ದು ನೆಲ್ಲಿಕಾಯಾಗ. ಈಗ ನೀವು ನೋಡ್ತಾ ಇರೋದು ಒನ್ ಆಫ್ ದಿ ಸ್ಪಾಟ್ಸ್ ಇನ್ ಜೋಗ್ ಫಾಲ್ಸ್. ಆಜಾ ಬಾಜಾ 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 ಬಾಜಾ. ಎಲ್ಲಿವರೆಗೂ ಹೋಗ್ಬೋದು ಗುರು ಇದು? ಬಾ, ಎಷ್ಟು ಸುಂದರವಾಗಿದೆ ನೋಡಿ ಜೋಗ ಜಲಪಾತ. ದೂರದಿಂದ ನೋಡಿದ್ರೂ ಕಣ್ತುಂಬಂಗಿರುವಂಥ ಒಂದು ದೃಶ್ಯಗಳು. ಜೋಗ ಜಲಪಾತದಲ್ಲಿ ನೀವು ಮಳೆಗಾಲದಲ್ಲಿ ಹೋಗಬೇಕಾದ್ರೆ ಮುಖ್ಯವಾಗಿ ಆ ಹಚ್ಚು ಹಸಿರು, ಆ ಗಾಳಿ, ಆ ವಾತಾವರಣ, ಗಾಳಿ ಮುಖಕ್ಕೆ ಬೀಸ್ತಾ ಇರಬೇಕಾದ್ರೆ ತಣ್ಣಗಾಗುವಂಥ ಒಂದು ಅನುಭವ. ಎಷ್ಟು ಕಾಸು ಕೊಟ್ರು ಎಂಥ ಒಂದು ಸ್ನೋ ಫೀಲ್ಡ್ ಅಥವಾ ಸ್ನೋ ಅಲ್ಲಿ ಆಡೋದಕ್ಕೆ ಸ್ನೋ ಕಂಟ್ರೋಲ್ಡ್ ಎನ್ವೈರ್ಮೆಂಟ್, ಸ್ನೋ ಪಾರ್ಕ್ ಅಂತ ಏನಂತೀರ, ಅದು ಎಷ್ಟೇ ಇದ್ರೂ ಪ್ರಕೃತಿ ಮುಂದೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅದು ಏನೂ ಇಲ್ಲ, ನಿಜವಾಗ್ಲೂ ಏನೂ ಇಲ್ಲ. ಹಾಗೆ ನೋಡಿ ಆ ಮಂಜಿನ ವಾತಾವರಣ ನೋಡಿ, ಆ ಮಂಜು ಹೇಗಿದೆ ನೋಡಿ. ಇದನ್ನು ನೋಡೋಕ್ಕರ್ದ ನಾನು ಸ್ಲೋ ಮೋಷನಲ್ಲಿ ತೆಗ್ದೀನಿ ನಿಮಗೋಸ್ಕರನೇ. ನೋಡಿ ಎಷ್ಟು ನಿಧಾನಕ್ಕೆ ಹೋಗ್ತಾ ಇದೆ ಆ ಫಾಗು. ವಿಡಿಯೋಲಿ ನಿಮಗದು ಸ್ಲೋವಾಗಿ ಮೂಮೆಂಟ್ ಅಂತ ಕಾಣಿಸ್ಬೋದು, ಆದರೆ ಅಲ್ಲಿ ಎದುರು ನಿಂತರೆ ಅಷ್ಟು ರಭಸವಾಗಿ ಹೋಗುತ್ತದು. ಎಂಜಾಯ್ ಮಾಡಿ.
ಇವಾಗ ನೀವು ನೋಡ್ಬೋದು, ಇದು 2021ರಲ್ಲಿ ಇದ್ದಂತಹ ಜೋಗು, ರೀಡೆವಲಪ್ಮೆಂಟ್ ಆಗೋಕ್ಕಿಂತ ಮುಂಚೆ ಇದ್ದಂತಹ ಜೋಗ ಜಲಪಾತದ ಸಿಚುವೇಶನ್ ಇದು. ಇಲ್ಲಿ ನೀವು ನೋಡ್ಬೋದು, ನನ್ನ ತಿಳಿದ ಮಟ್ಟಿಗೆ ಇದು ಚೆನ್ನಾಗೇ ಡೆವಲಪ್ ಆಗಿತ್ತು. ಅದು ಯಾಕೆ ತದನಂತರದಲ್ಲಿ ಅದನ್ನು ಒಡೆದ್ಬಿಟ್ಟು ಮತ್ತೆ ರೀಡೆವಲಪ್ಮೆಂಟ್ ಮಾಡಬೇಕು ಅಥವಾ ಮತ್ತೆ ಅದನ್ನು ಸರಿ ಮಾಡಬೇಕು, ಮತ್ತೆ ಅದರಲ್ಲಿ ಅದೇನೇನೋ ಸ್ಕೈ ವಾಕ್ ತರಬೇಕಂತೆ ಏನೇನೋ ಹೇಳ್ತಿದ್ರು ಅಲ್ಲಿರೋರು. ನನಗೂ ಅಷ್ಟೊಂದು ಸರಿ ಗೊತ್ತಿಲ್ಲ. ನೀವು ನೋಡ್ಬೋದು ಕ್ಲೀನಾಗಿ ಮೆಟ್ಲೆಲ್ಲ ಹಾಕಿದ್ದಾರೆ, ಒಳ್ಳೆ ಫಿನಿಷಿಂಗ್ ಕೊಟ್ಟಿದ್ದಾರೆ, ಮತ್ತು ನಿಂತ್ಕೊಳೋದಕ್ಕೂ ಒಳ್ಳೆ ಜಾಗ ಇದೆ ಅಲ್ಲಿ. ಹಾಗೆ ನೀವು ನೋಡ್ಬೋದು, ಆವಾಗ ನಾನು ಹೋದಾಗ ಮಳೆಗಾಲ, ಜೂನ್ ಎಂಡಿಂಗ್, ಜುಲೈ ಬಿಗಿನಿಂಗಲ್ಲಿರಬೇಕು. ನೀವು ನೋಡ್ಬೋದು ಎಷ್ಟು ಫಾಗ್ ಇದೆ ನೋಡಿ. ಅದು ಒಂದು ನಿಮಿಷ ಹಂಗೇ ಕವಿದ್ಬಿಟ್ಟಿರುತ್ತೆ, ಆಮೇಲೆ ನೀವು ನೋಡಿದ್ರೆ ಅದು ಇರೋದೇ ಇಲ್ಲ, ನೆಕ್ಸ್ಟ್ ಸೆಕೆಂಡ್ ಇರೋದೇ ಇಲ್ಲ. ಅದು ಏನೋ ಒಂದು ರೀತಿ ಬಂದು ಹೋಗೋ ಹಾಗೆ, ಈ ಸಿನಿಮಾಗಳಲ್ಲಿ ತೋರಿಸೋ ರೀತಿ ಅದು ಬರ್ತಾನೇ ಇತ್ತು, ಹೋಗ್ತಾನೇ ಇತ್ತು. ಜನಗಳು ಅಲ್ಲೇ ನಿಂತಿದ್ರು. ಬಹುಶಃ ಅಲ್ಲಿರೋರ್ಗದು ಏನೋ ಒಂದು ಸಂತೋಷ ಕೊಡದಲ್ಲೇ ಇರ್ಬೋದು. ಆದರೆ ನಮ್ಮಂಥವ್ರು ಸಿಟಿಯವರು ಯಾವತ್ತೋ ಒಂದು ದಿವಸ ಹೋದಾಗ ಇಂಥ ಒಂದು ದೃಶ್ಯಗಳು ನೋಡೋದೇ ಎಷ್ಟೋ ನಮಗೆ ತುಂಬ ಪರಮಾನಂದವನ್ನು ನೀಡುತ್ತೆ ಅಂತ ನಾನು ಹೇಳ್ತೀನಿ. ಇದನ್ನು ಎಷ್ಟು ಜನಕ್ಕೆ ಇದು ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅಂದರೆ ಈ ಥರ ಫೀಲಿಂಗ್ ಅವ್ರಿಗೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ನನಗಂತೂ ಇದು ಖಂಡಿತ ಆಗೇ ಆಯಿತು. ನೋಡ್ಬೋದು, ಜೋಗ ಇಷ್ಟು ಡೆವಲಪ್ಮೆಂಟ್ ಮಾಡಿದ್ಮೇಲೂ ಇದನ್ನು ಸರಿಗೆ ಅವರು ಮ್ಯಾನೇಜ್ಮೆಂಟ್ ಮಾಡ್ದಲೇ ಮತ್ತು ಸರಿಗೆ ನೋಡ್ಕೊಂಡಲೇ, ಅದು ನಿರ್ಲಕ್ಷ್ಯದಿಂದ ಏನೋ ಅಥವಾ ಬೇರೆ ಏನೋ ನನಗೆ ಗೊತ್ತಿಲ್ಲ. ನೋಡಿ, ನಾನು ಹೇಳಿದ್ನಲ್ಲ ಆವಾಗೇ ದೂರದಿಂದ ಇದ್ದಾಗ ಫುಲ್ಲು ಮೋಡ ಕವಿದಿರೋ ಥರ ಇತ್ತು. ಇವಾಗ ನೋಡಿ ಏನೂ ಇಲ್ಲ, ನೀವು ಜಲಪಾತನೂ ನೋಡ್ಬೋದು, ಹಚ್ಚ ಹಸಿರು ಪ್ರಕೃತಿನೂ ನೋಡ್ಬೋದು. ಎಲ್ಲ ಒಂಥರ ವಿಸ್ಮಯವಾಗಿರುತ್ತೆ, ಒಂಥರ ಮ್ಯಾಜಿಕಲ್ ಲ್ಯಾಂಡ್ ಅಂದ್ಕೊಳ್ಳಿ ನೀವು. ಇಲ್ಲಿಗೆ ಬಂದುಬಿಟ್ರೆ ನಿಜವಾಗ್ಲೂ ಮ್ಯಾಜಿಕಲ್ ಲ್ಯಾಂಡ್. ನೋಡಿ, ಒಳ್ಳೆ ಸಿನಿಮಾಗೆ ಒಂದು ಶೂಟಿಂಗ್ ಲೊಕೇಶನ್ ಥರ ಏನು ಕಮ್ಮಿ ಇಲ್ಲ ನಮ್ಮ ಜೋಗ. ನಿಜವಾಗ್ಲೂ ಅಣ್ಣವ್ರು ಹೇಳ್ದಂಗೆ, ಜೀವನದಲ್ಲಿ ಒಮ್ಮೆ ನೋಡು ಜೋಗಗುಂಡಿ. ನೋಡಿ, ನೀವು ನೋಡ್ಬೋದು, ಇದನ್ನು ಮತ್ತೆ ನಾನು ಸ್ಲೋ ಮೋಷನಲ್ಲಿ ತೆಗೆದಿದ್ದೀನಿ ಇವೆಲ್ಲ ಚೆನ್ನಾಗಿ ನೋಡಲಿ ಅಂತ. ನೋಡ್ಬೋದು, ಅವಾಗೇ ನೋಡಿದ್ದು ನಾನು ಬ್ಯಾಕ್ ಸೈಡಿಂದ, ಇದು ಫ್ರಂಟ್ ಸೈಡಿಂದ. ನೋಡಿ, ನಾನು ಹೇಳಿದ್ನಲ್ಲ, ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ, ಮೋಡ ಕವಿದ ವಾತಾವರಣ. ನಿಜವಾಗ್ಲೂ ಯಾರೂ ಸಹ ಊಹೆನೂ ಮಾಡೋಕ್ಕಾಗಲ್ಲ, ಒಂದು ಕ್ಷಣ ಹಿಂಗಿರುತ್ತೆ, ಇನ್ನೊಂದು ಕ್ಷಣ ಯಾವ ಥರ ಇರುತ್ತೆ ಅಂತ. ಅಷ್ಟು ಸುಂದರವಾಗಿದೆ. ಇಷ್ಟೊಂದು ಸುಂದರವಾಗಿರುವಂಥ ಒಂದು ಜಾಗನ ನೀವೆಲ್ಲ ನೋಡ್ದಲ್ಲಿ ಏನು ಮಾಡ್ತಿದ್ದೀರಾ? ದಯವಿಟ್ಟು ಹೊರಟ್ಬಿಟ್ಟು ಜೋಗನ ನೋಡ್ಕೊಂಡು ಬನ್ನಿ. ನೋಡಿ, ಎಲ್ಲರೂ ಸೆಲ್ಫಿಗಳು ತೊಗೊತಾ ಇದ್ದಾರೆ, ಜನ ಎಲ್ಲ ನಿಂತಿದ್ದಾರೆ, ಎಲ್ಲರೂ ನೋಡ್ತಾ ಇದ್ದಾರೆ. ಅದು ನಿಜವಾಗ್ಲೂ ನಾವು ಹೋದಾಗ ಆವಾಗ 11:30 12 ಗಂಟೆ ಇರಬೇಕು. 11 ಗಂಟೆ 11:30 ಇಲ್ಲ, ಅಂದರೆ 10 ಗಂಟೆ ಹೆಂಗಿರಬೇಕು, 10 ಗಂಟೆ 10:30 ಹೆಂಗಿರ್ಬೇಕು. ಯಾಕಂದರೆ ನಾನು ನಿಪ್ಲಿ ಫಾಲ್ಸ್ ಮುಗಿಸ್ಕೊಂಡು ಇಮ್ಮಿಡಿಯೇಟಾಗಿ ಹೊರಟಿದ್ದು ನಾನು ಜೋಗಾಗೆ ಹೋಗ್ಬಿಟ್ಟು ಅಲ್ಲಿ ನೋಡಿದಾಗ 10:30 11 ಗಂಟೆನ ಹತ್ತತ್ರ ಇರಬೇಕು, ಸುಮಾರು 10ರಿಂದ 11 ಇರಬೇಕು. ನೀವು ನೋಡ್ಬೋದು, ಯಾರಾದರೂ ನೋಡಿದ್ರೆ ಇದನ್ನು ಸಂಜೆನೋ ಅಥವಾ ತೀರಾ ಬೆಳಿಗ್ಗೆನೋ ಅಂತ ಅಂದ್ಕೊತಾರೆ, ಆದರೆ ಇದು ಯಾವುದೂ ಅಲ್ಲ. ಇದು ಆಲ್ಮೋಸ್ಟ್ ಮಧ್ಯಾಹ್ನಕ್ಕೆ ಹತ್ತತ್ರ ಇದೆ ಇದು. ಈ ವಿಡಿಯೋ ಯಾರೂ ನಂಬೋದೇ ಇಲ್ಲ. ಆ ಲೈಟ್ ಡಿಸ್ಟ್ರಿಬ್ಯೂಷನ್ ನೋಡಿ, ಆ ಸೂರ್ಯನ ಕಿರಣಗಳು ನೋಡಿ, ಆ ಫಾಗ್ ಫಾರ್ಮೇಷನ್ ನೋಡಿ, ಪ್ರಕೃತಿ ನೋಡಿ, ಅಷ್ಟು ಹಸಿರಾಗಿದೆ. ನೀವು ನೋಡೋದಕ್ಕೆ ಎರಡು ಕಣ್ಣು ಸಾಲದು. ಕವಿಗಳು ಮತ್ತು ಈ ದೊಡ್ಡವರು ಹೇಳ್ತಾರಲ್ಲ, ಎರಡು ಕಣ್ಣು ಸಾಲದು ಅಂತ. ಆ ಪದಕ್ಕೆ, ಆ ಮಾತಿಗೆ ಅರ್ಥ ನಿಜವಾಗ್ಲೂ ತುಂಬೋದು ಪ್ರಕೃತಿ ಒಂದೇ. ಅದರಲ್ಲಿ ಒಂದು, ನಾನು ಜೋಗನ ನೋಡಿದ್ದವತ್ತು ನಾನು ಜೀವನದಲ್ಲಿ ಮರೆಯಲ್ಲ. ಯಾಕಂದರೆ ಇದೇ ನಾನು ಮೊದಲನೇ ಸಲ ನಾನು ಜೋಗ ನೋಡಿದ್ದು. ಸುಮಾರು ನಾನು ಒಂದು
27-28 ವಯಸ್ಸಿನಲ್ಲಿ ನಾನು ಅಷ್ಟು ವರ್ಷದಿಂದ ನಾನು ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದಿದ್ರು ನಾನು ಜೋಗನೇ ನೋಡಿರಲಿಲ್ಲ. ಅದೇ ಮೊದಲನೇ ಸಲ ಅನ್ಕೊತೀನಿ, 27-28 ಇರಬೇಕು ಅನ್ಕೊತೀನಿ. ಆದರೆ ನೋಡಿ, ಇದನ್ನೆಲ್ಲ ನಾವು ಸಣ್ಣ ವಯಸ್ಸಿನಿಂದನೇ ಎಲ್ಲ ಮಕ್ಳಿಗೂ ಅಥವಾ ಶಾಲಾ ಕಾಲೇಜುಗಳಲ್ಲಿ ಹಾಗೂ ಸ್ನೇಹಿತರ ಜೊತೆ ಹೋದಾಗ, ಸಂಬಂಧಿಕರ ಜೊತೆ ಟೂರ್ಗಳಿಗೆ ಹೋದಾಗ ಇದನ್ನೆಲ್ಲ ನಾವು ನೋಡಬೇಕು. ಇದನ್ನು ಬಿಟ್ಬಿಟ್ಟು ನಾವು ಬೇರೆ ಬೇರೆ ಏನನ್ನು ನೋಡ್ದಲೇ ಒಳ್ಳೊಳ್ಳೆ ಜಾಗಗಳು ಹೋಗ್ದಲೇ ಸುಮ್ಮನೆ ಕಾಲಹರಣ ಮಾಡಿದ್ರೆ ಏನು ಪ್ರಯೋಜನ ಹೇಳಿ? ಹೋಗಿ ತಿರುಗಿ ಪ್ರಪಂಚ ಎಷ್ಟು ಸುಂದರವಾಗಿದೆ ಅಂತ ನೋಡಿ, ಎಂಜಾಯ್ ಮಾಡಿ. ಇದು ಇವಾಗ ನೀವು ನೋಡ್ತಾ ಇರೋದು, ನಾನು ಅವಾಗೆ ತೋರಿಸಿದ್ನಲ್ಲ, ಅಲ್ಲಿಂದ ಮುಂದೆ ಹೋಗಬೇಕಾದ್ರೆ ಒಂದು ವಾಕಿಂಗ್ ಮಾಡೋಕ್ಕೆ ಜಾಗ ಇದೆ, ಪೇವ್ಮೆಂಟ್ ಥರ. ಸೊ ಅಲ್ಲಿ ಇದು ನಾನು ಸೆರೆ ಹಿಡಿದಿದ್ದು. ಇದು ನನ್ನ ಮೊಬೈಲಲ್ಲೇ ಹಿಡಿದಿದ್ದು, ಸ್ಯಾಮ್ಸಂಗ್ ಮೊಬೈಲ್ ಅಂದ್ಕೊತೀನಿ. ಸ್ಯಾಮ್ಸಂಗ್ ಮೊಬೈಲಲ್ಲಿ ಸೆರೆ ಹಿಡಿದಿದ್ದು. ಅವಾಗ ನಂತರ ಇನ್ನೂ ಗೋಪ್ರೋ ಅವೆಲ್ಲ ಏನಿರಲಿಲ್ಲ. ಆದರೆ ಆಸೆ ಇತ್ತು, ಆದರೆ ಇನ್ನೂ ತೊಗೊಳಕ್ಕಾಗಿಲ್ಲ. ಅವಾಗ ಆ ಪರಿಸ್ಥಿತಿ ಅವಾಗ ಇರಲಿಲ್ಲ. ಮತ್ತು ಇವಾಗ ನೆನೆಸ್ಕೊಂಡ್ರೆ ನಿಜವಾಗ್ಲೂ ನಾನು ತುಂಬ ಬೇಜಾರು ಪಟ್ಕೊತೀನಿ. ಅವಾಗ ಏನಾದರೂ ಮಾಡಿ ತೊಗೊಂಬಿಡ್ಬೇಕಾಗಿತ್ತು. ಇಂಥ ಸುಂದರವಾದ ದೃಶ್ಯ ನಾವು ಗೋಪ್ರೋಲ್ಲಿ ಹಿಡಿದಿದ್ರೆ ಇನ್ನೂ ಎಷ್ಟು ಚೆನ್ನಾಗಿ ಬಂದಿರೋದು ಆಲೋಚನೆ ಮಾಡಿ. ಮೊಬೈಲಲ್ಲೇ ಇಷ್ಟೊಂದು ಸಖತ್ತಾಗಿ ಬಂದಿದೆ ಅಂತಂದರೆ ಇನ್ನು ಗೋಪ್ರೋಲ್ಲಿ ಯಾವ ರೀತಿ ಬಂದಿರ್ಬೋದು, ಇನ್ನೂ ಸಿನಿಮ್ಯಾಟಿಕ್ಕಾಗಿ ತೆಗಿಬೋದಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಸ್ಕೈ ವಾಕ್ ಒಳ್ಳೆ ಈ ಹಾಲಿವುಡ್ ಮೂವೀಸಲ್ಲಿ ತೋರಿಸೋ ರೀತಿ ಸೈಡಿಂದ ಒಂದು ಹೋಗ್ತಾ ಇದ್ದರೆ ಎಷ್ಟು ಸುಂದರವಾಗಿದೆ ನೋಡಿ ಆ ಸ್ಕೈ ವಾಕು. ನೋಡಿ ಅದೇ ಬಿಲ್ಡಿಂಗ್ ಹೋಯ್ತಲ್ಲ, ಅದೇ ಅದು KSDCದು ಹೋಟೆಲ್ಲು. ಸೊ ಅಲ್ಲಿ ನೀವು ಬುಕ್ಕಿಂಗ್ ಮಾಡಿಕೊಂಡು ಉಳ್ಕೊಬೋದು. ಅದನ್ನು ಒಂದು ಸಲ ರಿಸರ್ಚ್ ಮಾಡಿ ಹೋಗಿ ನೀವು ಅಲ್ಲಿಗೆ. ಇವಾಗ ನೀವು ನೋಡ್ತಾ ಇರೋದು ಶ್ರೀ ಅಘೋರೇಶ್ವರ ಸ್ವಾಮಿ ದೇವಾಲಯ ಅಂತ. ಇದು ಇಕ್ಕೇರಿಯಲ್ಲಿದೆ. ಇದು 16ನೇ ಶತಮಾನದಲ್ಲಿ ಕೇಳಾದಿ ನಾಯಕರು ಕಟ್ಟಿಸಿದಂಥ ದೇವಸ್ಥಾನ, ಶಿವನ ದೇವಸ್ಥಾನ. ಗ್ರನೈಟಲ್ಲಿ ಮಾಡಿದ್ದಾರೆ ಒಳಗಡೆ ಎಲ್ಲ. ಮತ್ತು ಒಳಗಡೆ ಇರುವಂಥ ಕೆತ್ತನೆಗಳನ್ನ ನೀವು ನೋಡ್ಬೋದು ದೂರದಿಂದ ಮತ್ತು ಹತ್ತಿರದಿಂದ, ಎಷ್ಟು ಚೆನ್ನಾಗಿದೆ ಅಂತ. ಇದು ಮಳೆಗಾಲದಲ್ಲಿ ಈ ರೀತಿ ಇರೋವಂಥ ಒಂದು ಸಿಚುವೇಶನ್ ಇದು. ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ದೇವಸ್ಥಾನದ ಎದುರುಗಡೆನೆ ನೋಡಿ, ಇಲ್ಲ ನೋಡಿ ಅಲ್ಲಿ ದೊಡ್ಡ ನಂದಿ ಇದೆ ನೋಡಿ, ದೊಡ್ಡ ನಂದಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇವಾಗ ಸಿಗಂದೂರು ಲಾಂಚ್ಗೆ ಹೋಗೋಣ ಬನ್ನಿ. ಇದು 2021ರಲ್ಲಿರುವಂಥ ಪರಿಸ್ಥಿತಿ ನೋಡಿ. ಆ ಕಡೆ ಈ ಕಡೆ ಎಲ್ಲ ಕೆಡವಿ ರಸ್ತೆ ಮಾಡಿ ಲಾಂಚ್ ಹತ್ರ ಹೋಗೋಕ್ಕೆ ದಾರಿ ಇದೆ. ಎಂಜಾಯ್ ಮಾಡಿ. ಇದು ಇನ್ನೇನು ಲಾಂಚ್ ಬರ್ತಿದೆ ಅಂದಾಗ ಎಲ್ಲರೂ ಕಾಯ್ತಾ ಇದ್ರು ಅವಾಗ. ಇವಾಗೆಲ್ಲ ಬ್ರಿಡ್ಜ್ ಆಗಿದೆ. ಆ ಬ್ರಿಡ್ಜ್ ಆಗಿದ್ದು ಇನ್ನೊಂದು ವಿಡಿಯೋಲಿ ಬೇರೆ ಟೈಮಲ್ಲಿ ಹಾಕ್ತೀನಿ ನಾನು. ಇದು ಬ್ರಿಡ್ಜ್ ಇರ್ದಲೇ ಇರಬೇಕಂತ ಒಂದು ಪರಿಸ್ಥಿತಿಲಿ ಜನ ಯಾವ ರೀತಿ ಕಾಯ್ತಾ ಇದ್ರು ನೋಡಿ. ಈ ಲಾಂಚೇ ಒಂಥರ ಲೈಫ್ ಲೈನ್ ಇದ್ದಂಗೆ. ನೋಡಿ ಲಾಂಚ್ ದೂರದಿಂದ ಬರ್ತಾ ಇದೆ ನೋಡಿ ಅಲ್ಲಿ. ಇದೇ ನಮ್ಮನ್ನು ಕರ್ಕೊಂಡೋಗೋ ಲಾಂಚ್. ಇದಕ್ಕೋಸ್ಕರನೇ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಮತ್ತು ಇದರಲ್ಲಿ ಹತ್ತಿ ಆದಮೇಲೆ ನಾವು ಇನ್ನೊಂದು ದ್ವೀಪದ ಕಡೆಗೆ ನಾವು ಹೋಗಿ ಇಳಿಬೇಕು. ನೋಡಿ ಹೆಂಗಿದೆ ನೋಡಿ ಅವಾಗ.
ನದಿ ಎಲ್ಲ ಹೇಗಿದೆ ನೋಡಿ. Ten, nine, 8, 7, 6, 5, 4, 3, 2, 1. ಮೇಲೆ 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 ಓಡ್ರಿ ಓಡ್ರಿ ಓಡ್ರಿ. ಕಡೆಗೂ ಬಂತು ನಮ್ಮ ಲಾಂಚು. ಎಲ್ಲರೂ ಹತ್ಕೊಂಡು ಕಾಯ್ತಾ ಇದ್ದೀವಿ ಈಗ. ನೋಡ್ತಿದ್ದಂಗೆ ನಾವು ದಡನ ಬಿಟ್ಟು ನದಿಯಲ್ಲಿ ಲಾಂಚ್ನಲ್ಲಿ ನಿಧಾನಕ್ಕೆ ಹೊಡ್ತಾ ಇದ್ದೀವಿ. ಕೋವಿಡ್ ಟೈಮ್ ಗೋಲ್ಗಳನ್ನೆಲ್ಲ ನೋಡ್ರಪ್ಪ, ಮಾಸ್ಕ್ಗಳನ್ನ ಹಾಕೊಂಡು ಎಲ್ಲರೂ ಹೆಂಗಿದ್ದಾರೆ. ಎಲ್ಲರೂ ಯಾವುದೋ ಹಾಸ್ಪಿಟ್ಲಲ್ಲಿ ಇದ್ದಂಗೆ ಅವರೇ, ಒಬ್ಬರು ಮಾತಾಡ್ದಂಗೆ. ನಾವಿನ್ನೇನು ಮತ್ತೆ ಬೇರೆ ದಡದ ಕಡೆ ರೀಚ್ ಆಗೋದಕ್ಕೆ ಹತ್ತಿರ ಬಂದ್ಬಿಟ್ವಿ. ನೋಡಿ ಎಲ್ಲ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ ಅಲ್ಲಿ ಬ್ರಿಡ್ಜ್ ಮಾಡೋಕ್ಕೆ. ಈ ಕಡೆ ನೋಡಿ ಅಲ್ಲಿ ಇತ್ತಲ್ಲ, ಅಲ್ಲೇ ನಾವು ಆ ದಡದಲ್ಲೇ ನಾವು ಎಲ್ಲರೂ ಇಳ್ಕೊಳೋದು.
ಗೋಶಾಲೆ ಎಲ್ಲ ನೋಡಾದ್ಮೇಲೆ ನಾನು ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ, ಸೊ ಅಲ್ಲಿಗೆ ಹೋದೆ ನಾನು ಹತ್ಕೊಂಡು. ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಸ್ವಲ್ಪ ನಿಧಾನಕ್ಕೆ ಆರಾಮಾಗಿ ನೋಡಿ, ಇದೆ ದ್ವಾರ ಬಾಗಿಲು, ಇಲ್ಲಿಂದ ಹತ್ಕೊಂಡು ಹೋಗ್ಬೇಕು ನಿಧಾನಕ್ಕೆ. ಇದೆಲ್ಲ ಆದಮೇಲೆ ನಾನು ಹೊರಟಿದ್ದು ಎಲ್ಲಿಗೆ ಅಂತ ಗೊತ್ತಾ? ನೋಡಿ, ದೇವಿ ದರ್ಶನ ಮುಗಿಸ್ಕೊಂಡು ಈಗ ನಾನಿರುವಂಥ ರೂಮ್ ಕಡೆಗೆ ಹೊರಟಿದ್ದೀನಿ. ನೋಡಿ, ನಾನು ರೂಮ್ಗೆ ಹೋಗೋ ದಾರಿ ಇದೆ. ರೂಮಲ್ಲಿ ನನ್ನ ವಸ್ತುಗಳನ್ನೆಲ್ಲ ನಾನು ತಗೊಂಡು ದೇವಿ ದರ್ಶನ ಮುಗಿಸ್ಕೊಂಡ ನಂತರ ನಾನು ಹೊರಟಿದ್ದೆ ಕೊಲ್ಲೂರು ಮೂಕಾಂಬಿಕಾ ಬಸ್ ನಿಲ್ದಾಣದ ಕಡೆಗೆ. ನೋಡಿ, ಕೊಲ್ಲೂರು ಬಸ್ ನಿಲ್ದಾಣದ ಕಡೆಗೆ ಹೋಗೋ ದಾರಿ ಹೇಗಿದೆ ಅಂತ. ಇದೇ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಬಸ್ ನಿಲ್ದಾಣ. ಇದು ಕೋವಿಡ್ ಸಮಯ, ವರ್ಷ 2021. ನೋಡಿ ಹೇಗಿದೆ ಅಂತ. ಬಸ್ಸಿಂದ ನಾನು ಹೊರಟಿದ್ದೆ ಬೈಂದೂರು ಕಡೆಗೆ. ಸೊ ಇವಾಗ ನಾನು ಹೋಗ್ತಾ ಇರೋದು ಕೊಲ್ಲೂರಿಂದ ಬೈಂದೂರು ಕಡೆಗೆ. ನನ್ನ ಒಂದು ಜರ್ನಿ ಹೇಗಿರುತ್ತೆ ಅಂತ ನೀವೇ ನೋಡಿ, ಎಂಜಾಯ್ ಮಾಡಿ.
ಇವಾಗ ನಾನು ಕೊಲ್ಲೂರಿಂದ ಮುರುಡೇಶ್ವರ ಹೋಗಬೇಕಾದ್ರೆ ದಾರಿ ಹೇಗಿತ್ತು ಅಂತ ನಾನು ನಿಮಗೆ ರೆಕಾರ್ಡ್ ಮಾಡಿದ್ದೀನಿ. ಅದನ್ನು ಕೆಲವು ಕ್ಲಿಪ್ಸ್ನ ನೀವು ನೋಡಿ ಎಂಜಾಯ್ ಮಾಡಿ. ಆವಾಗ ನಾನು ಹೋಗಿದ್ದಾಗ ಮಳೆ ಬರ್ತಿದ್ದ ಕಾರಣ, ಮಳೆಗಾಲ ಆಗಿದ್ದ ಕಾರಣ ಎಷ್ಟು ಹಸಿರಾಗಿದೆ ನೋಡಿ, ವಾತಾವರಣ ಎಲ್ಲ ಸೂಪರ್ ಆಗಿದೆ. ಇದು ಮುರುಡೇಶ್ವರ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ ನಾನಿಲ್ಲಿ ಒಂದು ಹೋಟ್ಲಲ್ಲಿ ತಿಂಡಿ ಮಾಡಿಕೊಂಡು ಆಮೇಲೆ ದೇವಸ್ಥಾನದ ಕಡೆ ಹೊರಟೆ. ನೀವು ನೋಡ್ಬೋದು, ಅವಾಗ ಇನ್ನೂ ಕೋವಿಡ್ ಇತ್ತು, ಅದಕ್ಕೆ ಎಷ್ಟೊಂದು ಜನ ಮಾಸ್ಕ್ಗಳ್ನ ಹಾಕ್ಕೊಂಡು ಓಡಾಡ್ತಾಯಿದ್ರು. ಇದೇ ಮುರುಡೇಶ್ವರ ದೇವಸ್ಥಾನದ ಎಂಟ್ರೆನ್ಸು. ನೀವು ನೋಡ್ಬೋದು, ಇಲ್ಲಿ ಬಾರ್ಗಳೆಲ್ಲ ಹಾಕಿದ್ದಾರೆ, ಸಡನ್ನಾಗಿ ಹೋಗಬಾರ್ದು ಅಂತ.
ದೇವಸ್ಥಾನದ ಒಳಗಡೆ ನಿಮಗೆ ಲಗೇಜ್ ಕೌಂಟರ್ ಇದೆ, ಅದಕ್ಕೆ ಡೆಸಿಗ್ನೇಟೆಡ್ ಟೈಮಿಂಗ್ಸ್ ಇದೆ. ಮತ್ತು ನಿಮಗೆ 18ನೇ ಮಾಡಿನೋ 13ನೇ ಮಾಡಿಗೋ ಹೋಗೋದಕ್ಕೆ ನಿಮಗೆ ಲಿಫ್ಟ್ಗೆ ನೀವು ಟಿಕೆಟ್ ತೊಗೊಬೇಕಾಗುತ್ತೆ. ಅದನ್ನು ನಾನು ಮುಂದೆ ತೋರಿಸ್ತೀನಿ. ನಾನು ಹೇಳಿದ್ನಲ್ಲ, ಅಲ್ಲಿ ಮಹಡಿ ಮೇಲೆ ಹೋದಾಗ ಟಿಕೆಟ್ ತೊಗೊಂಡು ಈ ಥರ ನೀವು ಮೇಲ್ಗಡೆ ನಿಂತ್ಕೊಂಡು ಸಮುದ್ರನ ನೋಡ್ಬೋದು ಮತ್ತು ಸುಂದರವಾದ ವಾತಾವರಣ ನೋಡ್ಬೋದು. ಹಾಗೆ ನೀವು ಮುರುಡೇಶ್ವರ ಟೌನ್ನು ಸಹ ನೀವು ಸ್ವಲ್ಪ ದೂರದ ಮಟ್ಟಿಗೆ ನೀವು ನೋಡ್ಬೋದು. ನೋಡಿ, ಇಲ್ಲಿ ಶಿವನ್ ಸ್ಟ್ಯಾಚು ಕಾಣಿಸ್ತಾ ಇದೆ ನಿಮಗೆ. ಸಮುದ್ರದ ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಅಲ್ಲಿ ತುಂಬ ಕಮ್ಮಿ ಜನ ಬಿಡೋದು ಲಿಫ್ಟಲ್ಲಿ, ಅದರಿಂದ ನೀವು ಸ್ವಲ್ಪ ಅಲ್ಲಿ ಬೇಗನೆ ಮುಂದಕ್ಕೆ ಹೋಗಿ ಅಂತ ಇರ್ತಾರೆ. ಸೊ ಅದನ್ನು ನೀವು ನೋಡ್ಕೊಂಬಿಟ್ಟು ನೀವು ಆದಷ್ಟು ಬೇಗ ನೋಡಿಕೊಂಡು ಆಮೇಲೆ ನೀವು ಅದೇ ಲಿಫ್ಟಲ್ಲಿ ಕೆಳಗಡೆ ಬರಬೇಕಾಗುತ್ತೆ. ಈ ಬಸ್ ಸ್ಟ್ಯಾಂಡನ್ನು ನಾನು ಯಾವತ್ತೂ ಲೈಫಲ್ಲಿ ಮರೆಯಲ್ಲ. ಯಾಕಂದರೆ ಇಲ್ಲೇ ನಾವು ಒಂದು ಸಲ ರೋಡ್ ಸೈಡಲ್ಲಿ ಮಲಗಿದ್ದಿದ್ದು.
ಅದು ಅವಾಗ ಹೆಂಗಿತ್ತು ಇವಾಗಲೂ ಹಂಗೆ ಇದೆ, ಒಂಚೂರು ಏನೋ ಚೇರ್ಸ್ ಆ್ಯಡ್ ಮಾಡಿದ್ದಾರೆ ಅಷ್ಟೇ ಇದಕ್ಕೆ. ಓಕೆ ಬನ್ನಿ ದೇವಸ್ಥಾನ. ಇದೇ ಎಂಟ್ರೆನ್ಸು. ನೀವು ನೋಡ್ತಾ ಇರ್ಬೋದು ಮಹಾಶಿವನ ಸ್ಟ್ಯಾಚು ತುಂಬಾ ಅದ್ಭುತವಾಗಿದೆ. ಹಾಗೂ ಅಲ್ಲಿ ರಾವಣ ಆತ್ಮಲಿಂಗನ ಗಣೇಶನ್ ಕೊಡ್ತಾ ಇರೋದು ಕಾಣಿಸ್ತಿದೆ, ಅದೇ ಅನ್ಕೊತೀನಿ ಇಫ್ ಐ ಆಮ್ ನಾಟ್ ರಾಂಗ್. ಮತ್ತು ಈ ಕಡೆ ಅವನು ತಪಸ್ಸು ಮಾಡ್ತಿದ್ನಲ್ಲ ಅವ್ರ ತಾಯಿಗೋಸ್ಕರ, ಅದು ಅಲ್ಲಿ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ. ಹಾಗೂ ಮೆಟ್ಲು ಚಪ್ಪಲಿ ಬೀಚ್ ಹತ್ತಬೇಕು ಇದಕ್ಕೆ ಮತ್ತೆ. ಓಕೆ ಹೋಗೋಣ ಬನ್ನಿ. ನಿಮ್ಮಲ್ಲಿ ಇರಲಿ ಈ ನನ್ನ ಸೀಕ್ರೆಟ್. ನಾನು ಶೂಸ್ ಹಾಕ್ಕೊಂಡಿದ್ದೀನಿ, ಅದೇ ನನ್ನ ಸೀಕ್ರೆಟ್. ನೋಡ್ಬೋದು ಇಲ್ಲಿ ಸಿಕ್ಕಾಪಟ್ಟೆ ಸ್ಟೇರ್ಸ್. ಇಲ್ಲಿ ಬೈಕಲ್ಲೆಲ್ಲ ಬರ್ಬೋದು. ಬೈಕಲ್ಲಿ ಬಂದರೆ ಅದಕ್ಕೆ ಎಂಟ್ರೆನ್ಸ್ ಈ ಕಡೆಯಿಂದ ಇದೆ, ಆ ಕಡೆಯಿಂದ ಇಲ್ಲಿಂದ ಈ ಕಡೆಯಿಂದ ಬರ್ಬೋದು. ಮತ್ತೆ ಇಲ್ಲೂ ಮೆಟ್ಲಿದೆ ನೋಡಿ, ಇಷ್ಟೊಂದು ಮೆಟ್ಲಿದೆ, ಎಣ್ಸೋಕ್ಕಾಗಲ್ಲ, ನೀವು ಹೇಳ್ಸ್ಕೊಳ್ಳಿ. ಮೇಲೆ ಹೋದ್ಮೇಲೆ ಮತ್ತೆ ವೀಡಿಯೋ ಆನ್ ಮಾಡ್ತೀನಿ, ಬಾಯ್. ಮತ್ತು ಅಲ್ಲಿಗೆ ಬಂದಮೇಲೆ ಇದು ಸೆಕೆಂಡ್ ಸೆಟ್ ಆಫ್ ಸ್ಟೆಪ್ಸು. ಇದು ನಂದಿ ವ್ಯೂ ನೋಡಿ, ತುಂಬ ಸುಂದರವಾಗಿದೆ. ಅಲ್ಲಿ ನೋಡಿ ಆತ್ಮಲಿಂಗ, ಎಲ್ಲರೂ ಬೇಡ್ಕೊಳ್ಳಿ. ಅದೇ ಆಮೇಲೆ ಮತ್ತೆ ನಾನು ತೆಗೆದಿದ್ದಲ್ಲ 18th ಫ್ಲೋರಿಂದ 4 ದಿಕ್ಕಿನಿಂದ, ಅದು ಅಲ್ಲಿಂದನೇ ಮೇಲ್ಗಡೆ. ನಿಮಗೆ ಸರಿಯಾಗಿ ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ, ಜನ ನಿಂತಿದ್ದಾರೆ. ರಥ ಶ್ರೀಕೃಷ್ಣ ಪರಮಾತ್ಮ, ಮಹಾಶಿವ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾರು. ಓಕೆ, ಅದು ಆ ಕಡೆ ಮೆಟ್ಲು ಇಳಿಬೇಕು ಅದು ಅಂದ್ಕೊತೀನಿ, ಇದು ಹತ್ತಬೇಕಾಗಿರೋದು ಅಂತ ಅಂದ್ಕೊತೀನಿ. ಹತ್ಬಿಟ್ಟು ಮತ್ತೆ ನಿಮಗೆ ಮಾಡ್ತೀನಿ, ಬಾಯ್. ನೋಡಿ ಇದು ಎಂಟ್ರೆನ್ಸು, ಚೆನ್ನಾಗಿ ನಿಂತ್ಕೊಂಡಿದ್ದಾರೆ. ಆ ಕಡೆಯಿಂದ ಎಕ್ಸಿಟ್ ಆಗ್ಬೋದು ದೇವಸ್ಥಾನ. ನೀವು ನೋಡ್ಬೋದು ಇಲ್ಲೊಂದು ಕೇವ್, ಭೂ ಕೈಲಾಸ್ ಕೇವ್ ಅಂತ, ಅದರೊಳಗೆ ಹೋಗ್ತಾಯಿದ್ದೀನಿ. ಟಿಕೆಟು ಬಂದು 10 ರೂಪೀಸು. ಓಕೆ, ಹೊಡೆ ಹೋಗೋಣ. ಕ್ಯಾಶರ್ ಅಣ್ಣ ತಗೋಣ.
ಮೇಲಿನ ಲೋಕದ ಮೋಹನಾಂಗರಿಗೆ ಮುಂದು ಬಂದಿದೆ. ಮೊರೆ ಹೋಗಲು ಮಾಧವನನ್ನ, ಅವ ಕಳುಹಿದ ಮೊಮ್ಮಗನನ್ನ. ಯಾರು ಆ ಮೊಮ್ಮಗ? ನಾನು. ನಾರದರು ಮಾಯೆಯನ್ನ ಪ್ರಾರ್ಥಿಸಿದರು. ಮಾಯೆ ಪ್ರತ್ಯಕ್ಷನಾದನು. ಅವನಿಗೆ ವಿಚಾರ ತಿಳಿಸಿದರು. ಮಾಯೆ ಸಹಕಾರಿಯನ್ನು ಹೇಳಿದನು. ಈಶ್ವರನ ಲಂಕೆಗೆ ಇದು ಇಲ್ಲೊಂದು ದೇವಸ್ಥಾನ ಇದೆ, ನೀವೆಲ್ಲ ನೋಡ್ಬೋದು. ಸೊ ನೋಡಿ, ಸೂರ್ಯ ದೇವ ಅಲ್ಲಿ ಒಳ್ಳೆ ಲೊಕೇಶನ್ನು. ಯಾರಾದರೂ ಬಂದರೆ ದಯವಿಟ್ಟು ಪ್ರಕೃತಿನ ಕಾಪಾಡಿ. ಇಲ್ಲ ಡಸ್ಟ್ಬಿನ್ ಇರ್ತವೆ ಇಲ್ಲಿ, ಅಂಥ ಕಡೆ ಹಾಕ್ಸಾಯಿರಿ. ಇದು ಶನಿದೇವರ ಒಂದು ದೇವಸ್ಥಾನ. ಫೋಟೋ ರಿಸ್ಟ್ರಿಕ್ಟೆಡ್ ಆಫ್ಟರ್ ದರ್ಶನ್ ಪ್ಲೀಸ್ ಮೂವ್. ಓಕೆ, ಈಗ ನಾನು ಎಂಡ್ ಮಾಡಬೇಕಾಗುತ್ತೆ. ಇವಾಗ ನೀವು ಒಂದು ಗೋಪುರ ಥರ ಕಾಣಿಸ್ತಿದೆಯಲ್ಲ, ಆ ಗೋಪುರದ ಹತ್ರ ವ್ಯಾನ್ ನಿಂತಿದೆ ನೋಡಿ ಒಂದಲ್ಲಿ. ಆ ಥರ ವ್ಯಾನಲ್ಲಿ ನೀವು ಹೈವೇಯಿಂದ ಬರಬೇಕು. ಹೈವೇಯಿಂದ ಬಂದಾದಮೇಲೆ ಅದಕ್ಕೊಂದು 10 ರೂಪಾಯಿನ ಚಾರ್ಜ್ ಮಾಡ್ತಾರೆ ಅವರು. ಸೊ ಹೈವೇಯಿಂದ ಬಂದು ಹತ್ತಿದ್ರೆ ಅವ್ರು ಬಿಡ್ತಾರೆ. ಬಿಟ್ಟು ಅಲ್ಲಿಂದ ಇಲ್ಲಿ ದೇವಸ್ಥಾನ ಆಲ್ಮೋಸ್ಟ್ ಒಂದು 200-300 ಮೀಟರ್ಸ್. ಇಲ್ಲ ಅಂದ್ಕೊಂಡು ಎಷ್ಟೊತ್ತಾದರೂ ಇರಲಿ ಬಿಡಿ, ಅದು ನೀವು ನಡ್ಕೊಂಡು ಹೋಗ್ಬೋದು. ಸೊ ನಿಮಗೇನು ಸಮಸ್ಯೆ ಆಗಲ್ಲ ತುಂಬ. ಸೊ ಇದು ಇರೋದು ಮ್ಯಾಟ್ರು. ಮುರುಡೇಶ್ವರ ದೇವಸ್ಥಾನ ನೋಡ್ಕೊಂಡ ನಂತರ ನಾನು ಬಂದಿದ್ದೆ ಉಡುಪಿ ಶ್ರೀಕೃಷ್ಣನ ನೋಡೋದಕ್ಕೆ. ನೀವು ನೋಡ್ಬೋದು ಎಲ್ಲ ಖಾಲಿಯಾಗಿತ್ತು. ಅವಾಗ ಇನ್ನೂ ಕೋವಿಡ್ ರಿಸ್ಟ್ರಿಕ್ಷನ್ಸ್ಗಳೆಲ್ಲ ಇದ್ದಿದ್ದ ಕಾರಣ ಯಾರೂ ಜಾಸ್ತಿ ಓಡಾಡ್ತಿರ್ಲಿಲ್ಲ. ಇದು ಮಧ್ಯಾಹ್ನ 1:30 ಅಂದರೆ ನೀವು ನಂಬ್ತೀರಾ ಎಷ್ಟು ರಶ್ ಇರಬೇಕಾಗಿತ್ತು. ಇವಾಗ ಹೋದರೆ ಎಲ್ಲ ಎಷ್ಟು ರಶ್ ಇರುತ್ತೆ. ಅವಾಗ 2021ರಲ್ಲಿ ನೋಡಿ, ಅವಾಗೆಲ್ಲ ಯಾರೂ ಜನನೇ ಇರಲಿಲ್ಲ ಅಲ್ಲಿ ಅವಾಗ.
ಇಲ್ಲೂ ಕೂಡ ಒಂದು ಲಗೇಜ್ ಕೌಂಟರ್ ಇದೆ. ಸೊ ಅಲ್ಲಿ ನಾನು ನನ್ನ ಲಗೇಜ್ನ ಇಟ್ಬಿಟ್ಟು ಎಂಟ್ರೆನ್ಸಿಗೆ ದಾರಿ ಹುಡ್ಕೊತಾ ಹೋದೆ ನಾನು. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕೆಳಗಡೆ ಇದೆಯಲ್ಲ, ಇಲ್ಲಿ ಅಲ್ಲೇ ಲಗೇಜ್ ಕೌಂಟರ್ ಇರೋದು. ದರ್ಶನಕ್ಕೆ ಎಂಟ್ರೆನ್ಸ್ ಈ ಕಡೆಯಿಂದ. ಹಾಂ, ಉಡುಪಿ ಶ್ರೀಕೃಷ್ಣನ ದರ್ಶನ ಪಡೆದ ಮೇಲೆ ಎಲ್ಲಿ ಹೋಗಬೇಕು ಅಂತ ನಾನು ಯೋಚನೆ ಮಾಡ್ತಿದ್ದಾಗ ನನ್ನ ತಲೆಗೆ ಹೊಳೆದಿದ್ದು ಮಲ್ಪೆ ಬೀಚು. ಸೊ ಇದು ಮುಗಿಸ್ಕೊಂಡ ನಂತರ ನಾನು ಮತ್ತೆ ಲೋಕಲ್ ಬಸ್ಗಳನ್ನು ಹಿಡ್ಕೊಂಡು ಅಲ್ಲಿಂದನೇ ಕೇಳಿಕೊಂಡು ನಾನು ಮಲ್ಪೆ ಬೀಚ್ ಕಡೆಗೆ ಹೋದೆ. ನೋಡಿ, ಇದೇ ಮಲ್ಪೆ ಬೀಚ್ ಎಂಟ್ರಿ. ಅಲ್ಲಿಂದ ಸ್ವಲ್ಪ ದೂರದಲ್ಲೇ ಬಸ್ಗಳು ನಿಲ್ಲಿಸ್ತಾರೆ. ನೀವು ಅಲ್ಲಿಂದ ಒಳಗಡೆ ಮಲ್ಪೆ ಬೀಚಿಗೆ ನಡ್ಕೊಂಡು ಹೋಗಬೇಕು. ಇಲ್ಲೂ ಸಹ ನೋಡಿ, ಮಧ್ಯಾಹ್ನ ಅಂದಾಗ ಯಾರೂ ಇಲ್ಲವೇ ಇಲ್ಲ. ಪಬ್ಲಿಕಲ್ಲಿ ಆಲ್ಮೋಸ್ಟ್ ಎಲ್ಲ ಕೋವಿಡ್ ರಿಸ್ಟ್ರಿಕ್ಷನ್ಸ್ ಆಗಿರೋದ್ರಿಂದ ಯಾರೂ ಆಚೆ ಬರ್ತಿದ್ದಿಲ್ಲ. ಸ್ವಲ್ಪ ಒಳಗಡೆ ದೂರ ನಡಿಬೇಕು. ನಿಮಗೆ ಪ್ರೈವೇಟ್ ಕಾರ್ ಇತ್ತು ಅಂದರೆ ಅಲ್ಲೇ ಪಾರ್ಕಿಂಗ್ ಎಲ್ಲ ಇದೆ ನೋಡಿ, ಲೆಫ್ಟ್ ಸೈಡಲ್ಲಿ ಪಾರ್ಕಿಂಗ್ ಎಲ್ಲ ಇದೆ. ಅಲ್ಲಿ ನೀವು ಗಾಡಿಗಳನ್ನ ನಿಲ್ಲಿಸ್ಕೊಂಡು ನೀವು ಒಳಗಡೆ ಹೋಗ್ಬೋದು. ನೋಡಿ, ಕಾರ್ಗಳೆಲ್ಲ ವೈಟ್ ಕಾರ್ ಬರ್ತಾಯಿದೆ ನೋಡಿ, ಇಲ್ಲಿಂದ ಲೆಫ್ಟ್ ಸೈಡಲ್ಲಿ ಅದೇ ನಿಮಗೆ ಪಾರ್ಕಿಂಗ್ ಜಾಗ, ಇದೇ ಪಾರ್ಕಿಂಗ್ ಜಾಗ. ಆಯಿತಾ? ಆಟೋ ಸ್ಟ್ಯಾಂಡ್ಗಳು ಸಿಗ್ತವೆ ನಿಮಗೆ, ಆಟೋಗಳು ಸಿಗ್ತವೆ ಆಟೋ ಸ್ಟ್ಯಾಂಡಲ್ಲಿ. ಮತ್ತು ಇದೇ ಎಂಟ್ರೆನ್ಸು. ಅಲ್ಲಿಂದ ದೂರ ನಡ್ಕೊಂಬಂದ್ವಲ್ಲ, ಇದೇ ಹೇಳಿದ್ದು ನಾನು. ಅಷ್ಟು ದೂರ ನಡ್ಕೊಂಬಂದಾದಮೇಲೆ ನಿಮಗಿಲ್ಲಿ ಎಂಟ್ರೆನ್ಸ್ ಸಿಗುತ್ತೆ. ಇಲ್ಲೇನು ಸದ್ಯಕ್ಕೇನು ಎಂಟ್ರಿ ಫೀಸ್ ಆ ಥರ ಏನಿಲ್ಲ, ಮುಂದೆ ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ. ಒಳಗಡೆ ತನಕ ಹೋಗಿ ನೀವು ಮಲ್ಪೆ ಬೀಚ್ನ ಎಂಜಾಯ್ ಮಾಡ್ಬೋದು. ಮಲ್ಪೆ ಬೀಚ್ನ ನಾನು ಹುಟ್ಟಿದಾಗಿಂದ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದು ನೋಡಿ, ಎಂಥ ಸಂದರ್ಭದಲ್ಲಿ ನಾನು ನೋಡೋಕ್ಕೆ ಬರಬೇಕಾಗಿತ್ತು ಅಂತ. ಕೋವಿಡ್ ರಿಸ್ಟ್ರಿಕ್ಷನ್ಸ್ ಇರೋ ಟೈಮಲ್ಲೇ ನಾನು ಬರಬೇಕಾಗಿತ್ತು. ಸೊ ಆವಾಗ ನನಗೆ ರಜಾ ಸಿಕ್ಕಿದ್ರಿಂದ ನಾನು ಆವಾಗ ನೋಡೋಕ್ಕೆ ಬಂದಿದ್ದೆ. ನೋಡಿ, ಎಷ್ಟು ಪ್ರಶಾಂತವಾಗಿದೆ. ಸುಮಾರು ಸಂಜೆ ಆಗಿರ್ಬೋದು, ಯಾಕಂದರೆ ನಾನು ಆಲ್ರೆಡಿ ಉಡುಪಿ ಶ್ರೀಕೃಷ್ಣ ನೋಡಬೇಕಾದ್ರೇ ಸುಮಾರು 1:30-2 ಆಗಿತ್ತು. ಸೊ ಅಲ್ಲಿಂದ ಮತ್ತೆ ಇಲ್ಲಿಗೆ ಬರೋ ಅಷ್ಟರಲ್ಲಿ ಒಂದು ಸುಮಾರು 3:30-4 ಆಗಿತ್ತು ಅಂತ ಅಂದ್ಕೊಳ್ಳಿ. ಟೈಮಿಂಗ್ ನೆನಪಿಲ್ಲ, ಬಟ್ ಆಗಿತ್ತು, ಸಂಜೆ ಅಂತೂ ಆಗಿತ್ತು, ಅದಂತೂ ಖಂಡಿತ. ನೋಡಿ, ಆಗಲೇ ಸೂರ್ಯ ಯಾವ ಥರ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ ನೋಡೋದಕ್ಕೆ. ಎಲ್ಲರೂ ಆಟಾಡ್ತಾ ಇದ್ದಾರೆ. ಆವಾಗ ಸ್ವಲ್ಪ ನೀರಿನ ಲೆವೆಲ್ಲು ಕಮ್ಮಿ ಇದ್ದಿದ್ದರಿಂದ ಎಲ್ಲರೂ ಚೆನ್ನಾಗಿ ಆಟಾಡ್ತಾ ಇದ್ದಾರೆ. ನೀವು ಗಮನಿಸ್ಬೋದು ಎಷ್ಟು ಗಾಳಿ ಇದೆ ಅಂತ. ಅಲ್ಲಿ ಜನ ಕಮ್ಮಿ ಇದ್ದಾರೆ.
ಇದು ನಾನು ಸ್ಲೋ ಮೋಲ್ ರೆಕಾರ್ಡ್ ಮಾಡಿರೋದು ಮಲ್ಪೆ ಬೀಚಲ್ಲಿ ಸನ್ಸೆಟ್ಟಲ್ಲಿ ಚೆನ್ನಾಗಿರುತ್ತೆ ಅಂತ. ನೋಡಿ ಹೇಗಿದೆ ಅಂತ, ನೋಡಿ ಎಂಜಾಯ್ ಮಾಡಿ.
ಇದು ಮುಗಿಸ್ಕೊಂಡು ನಾನು ಎಲ್ಲಿ ಹೋಗಬೇಕು ಅಂತ ಯೋಚನೆ ಮಾಡಿದಾಗ ನೆಕ್ಸ್ಟ್ ನನಗೆ ಯೋಚನೆ ಆಗಿದ್ದೆ ಶೃಂಗೇರಿ. ಸೊ ಮಲ್ಪೆನೆಲ್ಲ ನೋಡ್ಕೊಂಡು ಆದಮೇಲೆ ಮತ್ತೆ ನಾನು ಬಸ್ಗಳ್ನ ಹಿಡ್ಕೊಂಬಿಟ್ಟು ನಾನು ಶೃಂಗೇರಿ ಹೋಗಿ ರಾತ್ರಿ ಒಂದು 10:30-11 ಆ ಟೈಮಲ್ಲಿ ಹೋಗಿ ಸೇರಿಕೊಂಡೆ ನಾನು ಶೃಂಗೇರಿಗೆ. ಆಮೇಲೆ ಬೆಳಿಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋದೆ. ಅದು ಮುಂದೆ ತೋರಿಸ್ತೀನಿ ನಾನು ನಿಮಗೆ. ಈಗ ನಾನು ರೂಮಿಂದ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಇದೇ ನೋಡಿ ಶೃಂಗೇರಿಯ ಬಸ್ ಸ್ಟ್ಯಾಂಡು. ಆವಾಗ ಆ ಟೈಮಲ್ಲಿ ನೋಡಿ ಒಂದು 4-5 ಬಸ್ಸಸ್ ನಿಂತಿದ್ರೆ ಹೆಚ್ಚೆಚ್ಚು. ಈ ಕಡೆ ಎಲ್ಲ ನಿಂತಿರೋ ಯಾವುದೂ ಹೊರಡ್ತಾ ಇಲ್ಲ. ಬಟ್ ಮುಂದೆ ನಿಂತಿರೋದು ಈ ಕಡೆ ನೋಡಿ, ಈ ಕಡೆ ನಿಂತಿರೋದೆಲ್ಲ ಒಂದು 2-3 ಅಷ್ಟೇ ಇದ್ದಿದ್ದು ಹೊರಡೋದಕ್ಕೆ. ನಟನ ವಿಶಾರ ನೋಡಿದೆ. ಟೆಂಪಲ್ ಬಂದೇ ಬಿಡ್ತು. ಇಲ್ಲಿ ಯಾವುದೋ ಒಂದು ಸಭಾ ಶೃಂಗೇರಿ ಭವನ ಅಂತಿದೆ. ಪಟ್ಟಣ ಪಂಚಾಯಿತಿ ಶೃಂಗೇರಿ. ನೋಡಿ, ಇದೇ ನಾನು ಹೇಳ್ತಿದ್ದಿದ್ದು ಸಿರಿಮನೆ ವಾಟರ್ಫಾಲ್ಸು. ಶೃಂಗೇರಿಗೆ ಭಾಳ ಹತ್ರ. ಸೊ ಶೃಂಗೇರಿ ಹತ್ರ ಯಾವುದ್ಯಾವುದಿದೆ ಅಂತ ಇಲ್ಲಿ ಹಾಕಿದ್ದಾರೆ.
ನೋಡಿ, ಕೆರೆ ಆಂಜನೇಯ ದೇವಸ್ಥಾನ ಇದೆ, ಕಾಳಿಕಾಂಬ ದೇವಸ್ಥಾನ ಇದೆ, ಶೃಂಗೇರಿ ಶಾರದಾ ದೇವಸ್ಥಾನ ಇವಾಗ ನಾವು ಬರ್ತಾಯಿದ್ದೀವಿ, ಕಾಲಭೈರವ, ದುರ್ಗಾಂಬ ನೋಡಿ, ಆಗುಂಬೆಲಿಂದ ಹತ್ರ ಓಂಕಾರೇಶ್ವರ, ರಾಘವೇಂದ್ರ ಸ್ವಾಮಿ ಮಠ, ಶಂಕರ ಹಿಲ್ಸು, ಇನ್ನೂ ಎಷ್ಟೊಂದಿದೆ, ನನಗೆ ಕೇಳೇ ಇಲ್ಲ ಇಷ್ಟು ವರ್ಷ ಲೈಫಲ್ಲಿ. ಸೊ ನೋಡಿ, ಇದೆಲ್ಲ ಇದೆ. ಬಟ್ ಈ ವಾಟರ್ ಫಾಲ್ಸ್ ಮಾತ್ರ ಭಾಳ ಚೆನ್ನಾಗಿದೆ, ಸಿರಿಮನೆ ವಾಟರ್ ಫಾಲ್ಸು. ಹೋಗಬೇಕು ಅಂತ ಆಸೆ, ಬಟ್ ನೋ ಪಬ್ಲಿಕ್ ವೆಹಿಕಲ್ಸ್, ಓನ್ಲಿ ಪ್ರೈವೇಟ್ ವೆಹಿಕಲ್ಸ್, ಫೆಸಿಲಿಟೇಷನ್ ಸೆಂಟರ್ ಅಂತ. ಸಜೆಷನ್ಸು, ಕಂಪ್ಲೇಂಟ್ಸು, ಲಾಸ್ಟ್ ಟೈಮ್ ಫೌಂಡು, ಆಳು ಮುಳು ಅಕಾಮಿಡೇಷನ್ನು. ಇದು ನೀವು ಇದಕ್ಕೆ ಬಂದರೆ ಟೆಂಪಲ್ ಇಶ್ಯೂಡ್ ಅಕಾಮಿಡೇಷನ್ ಬರಬೇಕಂದ್ರೆ ಈ ಥರ ಇರುತ್ತೆ ನೋಡಿ. ಇದು ಒನ್ ಆಫ್ ದ ಗೆಸ್ಟ್ ಹೌಸು. ಎಲ್ಲಿದೆ ಅಂತ ಗೊತ್ತಿಲ್ಲ, ನಾನು ಮಾತ್ರ ಲಾಡ್ಜಲ್ಲಿ ಇದ್ದಿದ್ದು. ಓಕೆ, ಲೆಟ್ ಅಸ್ ಗೋ. ಇದು ಆಫೀಸು. ಇಲ್ಲಿ ನಿಮಗೆ ಚಪ್ಪಲ್ ಸ್ಟ್ಯಾಂಡ್ ಇದೆ. ಇದು ದೊಡ್ಡದಾಗಿದೆ, ಧರ್ಮಸ್ಥಳ ಥರ ಗಾಡಿಗಳು ಇಲ್ಲಿ ನಿಲ್ಲಿಸಿದ್ದಾರೆ. ಇದೆ ನೋಡಿ ದೇವಸ್ಥಾನ. ನೀವು ನೋಡ್ಬೋದು, ಹೆವಿ ಮಳೆ ಬರ್ತಾಯಿದೆ. ಇಲ್ಲಿ ಕೆಳಗಡೆ ಬೀಳ್ತಾ ಇದೆಯಲ್ಲ ಹನಿಗಳು, ಅದನ್ನು ಗಮನಿಸಿ. ಅದೇ ಪೀಠ, ಇದೇ ತಾಯಿ ಶಾರದಾಂಬ ಅವರ ಸನ್ನಿಧಿ. ಹೊರಗಡೆ ಹೋಗೋಣ. ಯಾಗ ಮಾಡೋ ಜಾಗ ಇದು. ಇದು ಅಕ್ಷರಾಭ್ಯಾಸ ಮಂದಿರ. ನೋಡ್ಬೋದು, ಹೆವಿ ಮಳೆ ಬರ್ತಾಯಿದೆ. ಅಲ್ಲಿ ಇನ್ನೊಂದು ಯಾವುದೋ ಪ್ಲೇಸ್ ಇದೆ, ನನಗೆ ಸರಿ ಗೊತ್ತಿಲ್ಲ ಅದು ಯಾವುದು ಅಂತ. ಓಕೆ, ಹೋಗೋಣ ಬನ್ನಿ. ನಾನು ಅಂಬ್ರೆಲಾ ಥರದ್ದು ಮರ್ತುಬಿಟ್ಟೆ. ನೀವು ಇಲ್ಲಿ ನೋಡ್ಬೋದು, ಅಲ್ಲಿ ಮೇಲ್ಗಡೆ ಮನೆಗಳು ಚಿಕ್ಕ ಚಿಕ್ಕದಾಗಿದೆ. ಪಾಪ ಹೆಂಗಿರ್ತಾರೆ ಏನೋ. ಯಾವುದೋ ಒಂದು ಲೇಔಟ್ ಮಾಡ್ತವ್ರೆ ಇಲ್ಲಿ. ಯಾವ ಕಾರಣಕ್ಕೆ ಬಡಾವಣೆಗೆ ಹೋಗುವ ದಾರಿ ಲೇಔಟ್ ಮಾಡಿದ್ದಾರೆ. ಏನು ಮಂಡ ಮುಚ್ಚು. ಶೃಂಗೇರಿ ಮುಗಿಸ್ಕೊಂಡು ನಾನು ಬಂದಿದ್ದೆ ಹೊರನಾಡಿಗೆ.
ಶೃಂಗೇರಿಯಿಂದ ಹೊರನಾಡಿಗೆ ಸುಮಾರು ಒಂದು 25-30 ಕಿಲೋಮೀಟ್ರ್ ಆಗುತ್ತೆ. ಆವಾಗ್ಲೂ ಬಸ್ಗಳು ಸಿಗೋದು ಕಷ್ಟ ಆಗಿತ್ತು, ಆದರೂ ಪರವಾಗಿಲ್ಲ ಅಂತ ನಾನು ಬಂದೆ. ನೋಡಿ ಅದೇ ಲಗೇಜ್ ಇಡೋ ಜಾಗ, ಮುಂದ್ಗಡೆ ಇದ್ದಿದ್ದು ಬಿಲ್ಡಿಂಗು. ಅಲ್ಲಿ ಲಗೇಜ್ ಇಟ್ಬಿಟ್ಟು ಹೊರನಾಡಿಗೆ ಅನ್ನಪೂರ್ಣೇಶ್ವರಿ ದರ್ಶನ ಮಾಡೋಕ್ಕೆ ಬಂದೆ ನಾನು. ಇಲ್ಲಿ ಮೆಟ್ಲು ಹತ್ಬಿಟ್ಟ ಮೇಲೆ ನಿಮಗೆ ದೇವಸ್ಥಾನ ಸಿಗುತ್ತೆ. ಇಲ್ಲಿ ಅನ್ನಪೂರ್ಣೇಶ್ವರಿ ತಾಯಿಯ ದರ್ಶನ ಪಡೆದ ನಂತರ ನಾನು ಹೊರಟಿದ್ದೆ ವಾಪಸ್ಸು ಬೆಂಗಳೂರಿಗೆ. ಇಲ್ಲಿಗೆ ನನ್ನ ಮೊಟ್ಟ ಮೊದಲ ಸೋಲೋ ಟ್ರಿಪ್, ಅದು ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಿ ಆಗಿರುವಂಥ ಒಂದು ಸೋಲೋ ಟ್ರಿಪ್ಪು ಮುಕ್ತಾಯವಾಯಿತು. ನಾನು ಇಲ್ಲಿ ತೆಗೆದಿರೋಂಥ ಒಂದು ಸೀನರಿನ ನಾನು ವಿಡಿಯೋಲಿ ಹಾಕ್ತಾಯಿದ್ದೀನಿ, ನೋಡಿ ಎಂಜಾಯ್ ಮಾಡಿ.